ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಿಲೀಪ್ ಗೌಡ. ಸೊ ಇವತ್ತಿನ ವೀಡಿಯೋ ಏನಂದರೆ ವಯನಾಡಲ್ಲಿ ಒಂದು ದಿನ ಅಂತ ಹೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ. ನಾವು ಆಲ್ಮೋಸ್ಟ್ ವಯನಾಡಿಗೆ ಬಂದು 3 days ಆಯಿತು. ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ. ಇವತ್ತು ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ 1 day ವೀಡಿಯೋ ಮಾಡೋಣ, ವಯನಾಡಲ್ಲಿ 1 day ಅಂತ ಹೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ವಯನಾಡ್ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೇ ಹಾಯ್ ಪಪ್ಪು. ಈ ವಯನಾಡ್ ವ್ಲಾಗ್ ಬಂದು ಹಾರ್ಡ್ಲಿ 2 to 3 months ಬ್ಯಾಕ್ ವೀಡಿಯೋ. ಮದುವೆ ಆದಾಗ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ. ಆ ಟೈಮಲ್ಲಿ ನಾನು ವ್ಲಾಗ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನಾನಿನ್ನು ಆವಾಗ ನನ್ನ ವೆಡ್ಡಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ವೆಡ್ಡಿಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ವಯನಾಡಲ್ಲಿರೋ ಎಲ್ಲ ಪ್ಲೇಸಸ್ನೂ ಕವರ್ ಅಪ್ ಮಾಡಿದ್ವಿ. ಇದೇ ಲಾಸ್ಟ್ ಡೇ ನಾವು ಹೋಗ್ತಾ ಇರೋದು. ಲಾಸ್ಟ್ ಡೇ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಿದ್ದೀವಿ. ಗ್ಲಾಸ್ ಬ್ರಿಡ್ಜ್ ಬಂದು ನಮ್ಮ ರೆಸಾರ್ಟಿಂದ ನಿಯರ್ಲಿ 25 kilometers ಇತ್ತು. ನಾವು ಅಂದ್ಕೊಂಡ್ವಿ ಸೊ ಗ್ಲಾಸ್ ಬ್ರಿಡ್ಜ್ ಹತ್ರನೇ ಪಾರ್ಕಿಂಗ್ ಇರುತ್ತೆ, ಸೊ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು ಅಂತ. ಬಟ್ ಗ್ಲಾಸ್ ಬ್ರಿಡ್ಜ್ ಇನ್ನು 6 kilometers ಇದೆ ಅನ್ನೋ ಹಾಗೇ ಅವ್ರದ್ದೇ ಪಾರ್ಕಿಂಗ್ ಇರುತ್ತೆ. ಸೊ ಅಲ್ಲಿ ನಾವು ವೆಹಿಕಲ್ನ ಪಾರ್ಕ್ ಮಾಡಿ ಅವ್ರದ್ದೇ ಜೀಪಲ್ಲಿ ಹೋಗಬೇಕು. ನಾವು ಜೀಪಲ್ಲಿ ಹೋಗುವಾಗ ಸ್ಟಾರ್ಟಿಂಗ್ ಅಂದ್ಕೊಂಡ್ವಿ ರೋಡ್ ಚೆನ್ನಾಗೇ ಇದೆ, ಇವರು ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡ್ಬೋದು ಅಂತ. ಬಟ್ ಹೋಗ್ತಾ ಗೊತ್ತಾಯಿತು ಪ್ರೈವೇಟ್ ವೆಹಿಕಲಲ್ಲಂತೂ ಹೋಗೋದಕ್ಕೆ ಆಗಲ್ಲ, ಜೀಪಲ್ಲೇ ಹೋಗಬೇಕು. ಒಂದು ಜೀಪ್ ಬರ್ತಿದೆ ಅಂತ ಹೇಳಿದ್ರೆ ಇನ್ನೊಂದು ಜೀಪ್ ಹೋಗೋದಕ್ಕೆ ಆಗಲ್ಲ. ಸೊ ಸ್ಟಾಪ್ ಮಾಡಿ ಆ ಜೀಪ್ ಮೂವ್ ಆದಮೇಲೆ ನೆಕ್ಸ್ಟ್ ಜೀಪ್ ಹೋಗಬೇಕು. ಒಂಥರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಥರ ಇತ್ತು ನಮಗೆ. ನಾವು ರೀಚ್ ಆದಮೇಲೆ ಸೊ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ವಿ. ಪರ್ ಹೆಡ್ 250 ಇರುತ್ತೆ. ಬಟ್ 250 ನನ್ನ ಪ್ರಕಾರ ನಾಟ್ ವರ್ತ್ ಅನಿಸುತ್ತೆ. ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ, ಬಟ್ ಆ್ಯಕ್ಟಿವಿಟೀಸ್ ಎಲ್ಲ ಜಸ್ಟ್ 1 ಶಾಟ್ನ ನಮಗೆ ಕೊಡ್ತಾರೆ. ಆರ್ಚರಿ ಆಡಬೇಕಂದ್ರೆ 1 ಶಾಟ್, ಇನ್ ಕೇಸ್ ಎಕ್ಸ್ಟ್ರಾ ಶಾಟ್ ಬೇಕಂದರೆ ಅದಕ್ಕೂ ಸಹ ಎಕ್ಸ್ಟ್ರಾ ನಾವು ಪೇ ಮಾಡಿ ಆಡಬೇಕಾಗತ್ತೆ. ಸೊ ಅದೆಲ್ಲ ನನಗೆ ವೇಸ್ಟ್ ಅನಿಸ್ತು. ಓನ್ಲಿ 1 shot. ಟಿಕೆಟಲ್ಲಿ ಜಸ್ಟ್ ಫ್ಯೂ ಆ್ಯಕ್ಟಿವಿಟೀಸ್ ಮಾತ್ರ ಇನ್ಕ್ಲೂಡ್ ಇರುತ್ತೆ, ಬಟ್ ಅದು ನನಗೆ ನಾಟ್ ವರ್ತ್ ಅಂತ ಅನ್ನಿಸ್ತು. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸೊ ಎಲ್ಲ ಆ್ಯಕ್ಟಿವಿಟೀಸು ಇನ್ಕ್ಲೂಡ್ ಇರುತ್ತೆ ಅಂತ ಇತ್ತು. ಬಟ್ ಇಲ್ಲಿ ನಾವು ಬಂದು ಸ್ವಿಂಗ್ ಮತ್ತು ಜಿಪ್ ಲೈನ್ ಎಲ್ಲ ಕೇಳಿದ್ದಕ್ಕೆ ಅವರು ಎಕ್ಸ್ಟ್ರಾ ಆಗತ್ತೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಗ್ಲಾಸ್ ಬ್ರಿಡ್ಜ್ ಸಹ ಸಿಕ್ಕಾಪಟ್ಟೆ ಡೀಪ್ ಇರುತ್ತೆ ಅಂತ, ಬಟ್ ಅಷ್ಟೊಂದೇನು ಡೀಪ್ ಇರಲಿಲ್ಲ. ಸೊ ಅಲ್ಲಿ ನೋಡಿಕೊಂಡು ಕೆಲವೊಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ನಾವು ರಿಟರ್ನ್ ಬಂದ್ವಿ. ಜಸ್ಟ್ 1 ಆ್ಯಕ್ಟಿವಿಟಿ ಮಾತ್ರ ಕವರ್ ಅಪ್ ಮಾಡಿದ್ವಿ. ಇನ್ನು 4 ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಇತ್ತು. ಅದರಲ್ಲಿ ನಾವು ಈ ಆ್ಯಕ್ಟಿವಿಟೀಸ್ನ ಆಡೋಣ ಅಂತ ಅಂದ್ಕೊಂಡು ಬಂದ್ವಿ. ನೋಡುವಾಗ ಅದು ತುಂಬ ಈಸಿ ಅಂತ ಅನಿಸುತ್ತೆ. ಓಕೆ, ಈಸಿ, ಬೇಗನೆ ಮಾಡ್ಬೋದು ಅಂತ. ಬಟ್ ಅಲ್ಲಿ ಹೋದಾಗಲೇ ಗೊತ್ತಾಗೋದು ಒಂದು ಸ್ಟೆಪ್ ಕೂಡ ನಾವು 1 level ಸಹ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾನು ಈಸಿ ಇರುತ್ತೆ ಅಂತ ಹೇಳಿ ಹೋದೆ, ಬಟ್ ನಂಗೆ 2-3 steps ಹೋಗಿದ ತಕ್ಷಣ ಭಯ ಆಗೋಯಿತು. ಸೊ ಹಾಗಾಗಿ ಬ್ಯಾಕ್ ಬಂದುಬಿಟ್ಟೆ. ಹೌದು, ಒಬ್ಬರೇ ಹೋಗ್ಬೇಕು. ಕಮಾನ್, ನಾನು ಹೋಗ್ತೀನಿ ಹಿಡ್ಕ. ಇಲ್ಲ, ನಾನು ಹೋಗ್ತೀನಿ ಹಿಡ್ಕೊ. ಒಂದ್ಸಲ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲ ನಡಿ.
ನಾನು ಅದನ್ನು ಕಂಪ್ಲೀಟ್ ಮಾಡಲಿಲ್ಲ 2-3 ಸ್ಟೆಪ್ಸ್ಗೆ ಬ್ಯಾಕ್ ಬಂದುಬಿಟ್ಟೆ. ಸೊ ಇವರು ಅದನ್ನು ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ ಹೇಳಿ ತುಂಬ ಈಸಿಯಾಗಿ ಮಾಡ್ತಿದ್ದಾರೆ. ಸೊ ಇವ್ರು ಮಾಡಿದ್ಮೇಲೆ ನಾನು ಟ್ರೈ ಮಾಡೋದಕ್ಕೆ ಅಂತ ಹೋದೆ. ಬಟ್ ಅಷ್ಟರಲ್ಲಿ ನಮ್ಮದು ಟೈಮ್ ಆಗೋಯಿತು. ಅಂದರೆ ನಮಗೆ ಏನು ಜೀಪಲ್ಲಿ ಕರ್ಕೊಂಡು ಬಂದಿರ್ತಾರೆ ಸೊ ಅವರು 1.5 hour ಟೈಮ್ ಕೊಡ್ತಾರೆ. ಸೊ ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗಿ ಬರೋದಕ್ಕೆ ರಿಟರ್ನ್ ಬಂದಮೇಲೆ ಅವ್ರ ಜೀಪಲ್ಲಿ ನಮ್ಮ ಪ್ರೈವೇಟ್ ವೆಹಿಕಲ್ ಪಾರ್ಕ್ ಮಾಡಿರೋ ಹತ್ರ ಕರ್ಕೊಂಡೋಗಿ ಡ್ರಾಪ್ನ ಮಾಡ್ತಾರೆ. ಸೊ ನಾವಿವಾಗ ಗ್ಲಾಸ್ ಬ್ರಿಡ್ಜ್ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ನಿಯರ್ ಬೈ ಯಾವುದು ಸೋಚಿಪುರ ವಾಟರ್ ಫಾಲ್ಸ್ ಇದೆ ಅಂತೆ, ಅದಕ್ಕೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬಟ್ ಗ್ಲಾಸ್ ಬ್ರಿಡ್ಜ್ಗೆ ಹೋಗಿದ್ದಂತೂ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಫುಲ್ ಎಲ್ಲ ತಲೆನೋವು ಬಂದ್ಬಿಡ್ತು. ನನ್ನ ಹಸ್ಬೆಂಡ್ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅನಿಸ್ತು? ಆಫ್ ರೋಡು ಅಯ್ಯೋ ನನಗಂತೂ ಫುಲ್ ತಲೆ ಸುತ್ತಬಿಡ್ತು, ಏನಕ್ಕಾದ್ರೂ ಹೋದ್ವಿ ಅಂತ. ಬಟ್ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು ಅಲ್ವಾ? ಎಕ್ಸ್ಪೀರಿಯೆನ್ಸ್ ಮಸ್ತಾಗಿತ್ತು. ಇವಾಗ ವಾಟರ್ ಫಾಲ್ಸ್ ನೋಡೋಣ ಹೇಗಿರುತ್ತೆ ಅಂತ. ಜಸ್ಟ್ ಇಲ್ಲಿಂದ 4 kilometers ಅಂತ ಹೇಳಿದ್ದಾರೆ. ಹೋಗಿ ಕಂಟಿನ್ಯೂ ಮಾಡ್ತೀವಿ. ವಾಟರ್ ಫಾಲ್ಸ್ಗೆ ಅಂತ ಬಂದ್ವಿ, ಬಟ್ ಅದು ಕ್ಲೋಸ್ ಆಗಿದೆ ಅಂತೆ. ಅದಕ್ಕೆ ಇಲ್ಲೇನು ಹಿಡನ್ ಜೆಮ್ ಇದೆ, ಹೋಗಿ ಹಿಡನ್ ಜೆಮ್ ವಾಟರ್ ಫಾಲ್ಸ್ ಅಂತ ಹೇಳಿದ್ರು. ಅದಕ್ಕೆ ಬರ್ತಿದ್ದೀವಿ. ಇಲ್ಲಿ ಯಾರೂ ಇಲ್ಲ, ನಮ್ಮಿಬ್ರನ್ನ ಬಿಟ್ಟರೆ. ಭಯ ಆಗ್ತಿದ್ಯಾ? ಫುಲ್ ಎಲ್ಲ ಒಂದು ಸ್ವಲ್ಪ ಫುಲ್ ಕಾಡು ಥರನೇ ಇದೆ ಸುತ್ತ, ಯಾರೂ ಇಲ್ಲ ಜನ. ನೋಡೋಣ, ತೋರಿಸ್ತೀನಿ ಹೇಗಿದೆ ಅಂತ. ನಾವು ಗ್ಲಾಸ್ ಬ್ರಿಡ್ಜ್ ಮುಗಿಸ್ಕೊಂಡು ರಿಟರ್ನ್ ಕಾರ್ ಹತ್ರ ಬಂದಾಗ ಒಬ್ಬರು ಇಲ್ಲೇ ನಿಯರ್ ಬೈ ನಿಮಗೆ ವಾಟರ್ ಫಾಲ್ಸ್ ಇದೆ, ಹೋಗಿ 4 to 5 kilometers ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಲೊಕೇಶನ್ ಹಾಕ್ಕೊಂಡು ಬಂದ್ವಿ. ಬಟ್ ನಾವು 2 kilometers ಬಂದ ತಕ್ಷಣವೇ ಒಬ್ಬರು ನಮಗೆ ಸ್ಟಾಪ್ ಮಾಡಿ, ನೀವು ಸೋಚಿಪುರ ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀರಾ, ಸೊ ಅಲ್ಲಿ ನೀರಿಲ್ಲ, ನಾನು ಒಂದು ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಹಿಡನ್ ಜೆಮ್ ಚೆನ್ನಾಗಿದೆ ವಾಟರ್ ಫಾಲ್ಸ್ಗಿನ್ನ ಅಂತ ಹೇಳಿ ನಮ್ಮನ್ನು ಫಾಲೋ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಬಟ್ ನಾವು ಹೋಗೋಣ ಬೇಡವಾ ಅಂತ ಅಂದ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಓಕೆ ಹೋಗೋಣ ನೋಡೋಣ ಏನಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದರು. ನಮಗೆ ಹೋಗುವಾಗ ಫುಲ್ ಭಯ ಇತ್ತು, ಯಾರೂ ಇರಲಿಲ್ಲ, ನಾವಿಬ್ಬರೇ ಇದ್ವಿ. ನಿಯರ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ರಿಂದ 1 kilometer ಅಷ್ಟು ಇತ್ತು. ಸೊ ನಾವು 1 kilometer ಅಷ್ಟು ವಾಕ್ ಮಾಡ್ಕೊಂಡು ಬಂದ್ವಿ. ನಾವು ಬಂದಮೇಲೆ ಒಂದು ಫ್ಯಾಮಿಲಿ ಅಲ್ಲೇ ಇದ್ದರು, ಅವರು ಕೂಡ ವಾಟರ್ ಫಾಲ್ಸಲ್ಲಿ ಆಟ ಆಡ್ತಾಯಿದ್ರು. ನಾವು ಸಹ ಹೋಗಿ ಆಟ ಆಡ್ತಾಯಿದ್ವಿ. ಬಟ್ ಆ ಟೈಮಲ್ಲಿ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಜಸ್ಟ್ ನಾವು ನಮ್ಮ ಮೊಬೈಲೆಲ್ಲನೂ ಸೈಡಲ್ಲಿ ಇಟ್ಬಿಟ್ಟು ನಾವಿಬ್ಬರೇ ಹೋಗಿ ಆಟ ಆಡ್ಕೊಂಡು ಬಂದ್ವಿ. ಆಟ ಆಡ್ಕೊಂಡು ಬಂದಮೇಲೆ ಅವ್ರದ್ದೇ ಒಂದು ಪ್ರೈವೇಟ್ ವಾಶ್ರೂಮ್ಸ್ ಇತ್ತು. ಸೊ ಡ್ರೆಸ್ ಚೇಂಜಿಂಗಿಗೆ ಅಂತಾನೆ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ವಾಟರ್ ಫಾಲ್ಸಲ್ಲಿ ನಾವಿಬ್ಬರು ಆಟ ಆಡೋದನ್ನು ರೆಕಾರ್ಡ್ ಮಾಡೋಕ್ಕೆ ಯಾರೂ ಇರಲೇ ಇಲ್ಲ. ಜಸ್ಟ್ ನಾವೇ ಆಟ ಆಡ್ಕೊಂಡು ಬಂದ್ವಿ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ವಾಟರ್ ಫಾಲ್ಸು. ಅಂದರೆ ವಾಟರ್ ಫಾಲ್ಸ್ ಅಲ್ಲ, ವಾಟರ್ ಫಾಲ್ಸ್ ಪಕ್ಕನೇ ಹಿಡನ್ ಜೆಮ್. ಬಟ್ ಏನೇ ಹಿಡನ್ ಜೆಮ್ ಆದರೂ ಇವಾಗ ಕೇರಳದಲ್ಲಿ ಜನಗಳಿದ್ದೇ ಇರ್ತಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ವಾಟರ್ ಫಾಲ್ಸ್? ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತಾ? ನನಗಿಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ, ರೆಸಾರ್ಟ್ಗೆ ಹೋಗ್ತೀವ ಅಥವಾ ನೆಕ್ಸ್ಟ್ ಯಾವ್ದಲ್ಲಿಗೆ ಹೋಗ್ತೀವ ಅಂತ ಗೊತ್ತಿಲ್ಲ. ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ನಾವು ವಯನಾಡಿಗೆ ಹೋದಾಗ ತುಂಬಾ ಪೀಕ್ ಸೀಸನ್ ಇತ್ತು, ಸಿಕ್ಕಾಪಟ್ಟೆ ಜನ ಇದ್ದರು. ಯಾವುದೇ ಟೂರಿಸ್ಟ್ ಪ್ಲೇಸಸ್ಗೆ ಹೋದ್ರೂ ಸಹ ಜನ ಇದ್ದೇ ಇರ್ತಾಯಿದ್ರು. ನಾನು ಆ್ಯಕ್ಚುಲಿ ಈ ಟೈಮಲ್ಲಿ ವೀಡಿಯೋಸ್ನ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಬಿಕಾಸ್ ನಾವು ಹೋಗಿರೋದು ನಮ್ಮ ಒಂದು ಫ್ರೀ ಟೈಮ್ನ ಎಂಜಾಯ್ ಮಾಡೋದಕ್ಕೆ. ಸೊ ಆ ಟೈಮ್ನ ವೀಡಿಯೋಸ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡಿದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಡೇ 1 day ಹೇಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ.
ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲೂ ಹೋಗಲಿಲ್ಲ, ಡೈರೆಕ್ಟ್ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನಾವು ಮಧ್ಯಾಹ್ನ ಊಟ ಮಾಡಿಲ್ಲದೆ ಇರೋದ್ರಿಂದ ಅಲ್ಲೇ ನಿಯರ್ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಊಟಕ್ಕೆ ಹೋದಾಗ ಆ ಹೋಟೆಲಲ್ಲಿ ಒಬ್ಬರು ನಮ್ಮ ಕನ್ನಡದವರು ವರ್ಕ್ ಮಾಡ್ತಾಯಿದ್ರು. ಅಂದರೆ 25 ಇಯರ್ಸಿಂದ ಅಲ್ಲೇ ಇದ್ದು ಅಲ್ಲೇ ಸೆಟಲ್ ಆಗಿದಾರಂತೆ ಅವರು. ಸೊ ಅವ್ರ ಜೊತೆ ಮಾತಾಡ್ತಿರೋದನ್ನ ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನಾವು ಊಟ ಮಾಡಿಕೊಂಡು ರೆಸಾರ್ಟಿಗೆ ರೀಚ್ ಆಗೋಷ್ಟರಲ್ಲಿ 7 o'clock ಆಗಿತ್ತು. ಸೊ ಲಾಸ್ಟ್ ಡೇ ಆಗಿದ್ದರಿಂದ 7 o'clock ಆದ್ರೂ ಸಹ ನಾವು ಪೂಲ್ಗೆ ಹೋದ್ವಿ. ನಾವು ರೆಸಾರ್ಟಲ್ಲಿ 3 days ಸ್ಟೇ ಆಗಿದ್ವಿ, ಬಟ್ ಒಂದು ದಿವಸನೂ ಸಹ ಪೂಲ್ನ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಲಾಸ್ಟ್ ಡೇ ಆಗಿರೋದ್ರಿಂದ ಪೂಲ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ನಾವು ನೆಕ್ಸ್ಟ್ ಡೇ ಚೆಕ್ಔಟ್ ಆಗಿ ಹೋಗಬೇಕಿತ್ತು. ಸೊ ಹಾಗಾಗಿ ಜಾಸ್ತಿ ಟೈಮ್ ನಾವು ಪೂಲಲ್ಲಿ ಸ್ಪೆಂಡ್ ಮಾಡಲಿಲ್ಲ. 5 to 10 minutes ಪೂಲಲ್ಲಿ ಇದ್ದು ನೆಕ್ಸ್ಟ್ ಹೋಗಿ ಫ್ರೆಶ್ ಅಪ್ ಆದ್ವಿ. ಈ ವಿಡಿಯೋ 2-3 months ಬ್ಯಾಕ್ ವಿಡಿಯೋ ಆದ್ರೂ ಸಹ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಲಿ ನಾನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗದೇ ಇದ್ರೂ ಸಹ ಕೆಲವೊಂದಿಷ್ಟು ಕ್ಯಾಪ್ಚರ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.